ಈಗ ನಾನು ತುಮಕೂರಿಗೆ ಬಂದೆ ಇವತ್ತು. ತುಮಕೂರಲ್ಲಿ ನಿಮ್ಮ ಪೂರ್ತಿ ಹೆಸರು ರವಿಕಿರಣ್. ಸ್ಟಾರ್ಟಿಂಗು ಸೈಟ್ ನೋಡೋದ್ರಿಂದ ಹಿಡಿದು ಸೈಟ್ ತೋರಿಸಿ, ಸೈಟ್ ಎಲ್ ಶೇಪ್ ಕಾಂಪೌಂಡ್ ಹಾಕ್ಸಿ ಎಲ್ಲ ರೆಡಿ ಮಾಡಿದೆ. ಈಗ ಮನೆ ತುಂಬ ನಂದೇ ಪ್ಲಾನಲ್ಲಿ ನಮ್ಮ ಪ್ಲಾನ್ ಹಾಕಿ ಕೊಟ್ಬಿಟ್ಟು ನಮ್ಮ ಮಗವರೇ ಪ್ಲಾನ್ ಹಾಕಿದ್ರು. ಸೊ ಅದ್ಭುತವಾಗಿ ಬಂದಿದೆ. ಗ್ರೌಂಡ್ ಫ್ಲೋರ್ ಒಂದು ಇದ್ದಾಗ ಬಂದಿದ್ದೆ, ಫಸ್ಟ್ ಫ್ಲೋರ್ ಬಂದಿರಲಿಲ್ಲ. ನೋಡಿ ಹೈಟ್ ನೋಡಿ ತೋರಿಸಿ ಮೇಲೆ 12 ಅಡಿ ಇದೆ ಅಲ್ಲ? 12 ಅಡಿ ಟೋಟಲ್ ಸರ್. 12 ಅಡಿ ಇದೆ ಟೋಟಲ್. ಮನೆ ಅಂದರೆ 12 ಅಡಿ ಹೈಟ್ ಇರಬೇಕು. ಬಟ್ ನೋಡಿ ನನಗೂ ಉದ್ದ ಇದ್ದೇನೆ, ಉದ್ದಕ್ಕೆ ಕಾಣಿಸ್ತಾರಲ್ಲ ಉದ್ದ. ಅದರಿಂದ ನೀವೇನು ಹೇಳಿದ್ರೆ ಅದು ಮಾಡಿದೀನಿ ಸರ್. ಅದೇ ನಾನು ಬೇರೆಯವ್ರ ಒಬ್ಬರ ಹತ್ರ ಪ್ಲಾನ್ ಹಾಕ್ಸಿದೆ. ಆ ಪ್ಲಾನ್ ನನಗೆ ಯಾಕೋ ಸಮಾಧಾನ, ನಾನು ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಸಮಾಧಾನ ಆಗಿರ್ಲಿಲ್ಲ. ವಾಸ್ತು ಅಂದ್ರೆ ಏನು ಅಂತ ನನಗೆ ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ಹಿಂಗೆ ಯಾರ ಕೈಲಿ ಹಾಕ್ಸಿದಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅದಾದ್ಮೇಲೆ ವಾಸು ಸರ್ ಸ್ವಲ್ಪ ಅವ್ರ ಯೂಟ್ಯೂಬ್ ಚಾನಲ್ ನೋಡಿ ಅವ್ರದ್ದು ಎಲ್ಲ ಗೈಡೆನ್ಸ್ ತಗೊಂಡು ಅವ್ರು ಏನೇನು ಹೇಳಿದಾರೋ ಪ್ರತಿಯೊಂದು ಮಾಡಿದ್ದೀನಿ. ನನಗೆ ಆಗಲಿ ನಮ್ಮ ತಾಯಿಗಾಗಲಿ, ನನಗಿಂತ ಹೆಚ್ಚೆ ನಮ್ಮ ತಾಯಿಗೆ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇದೆ. ಖುಷಿ ಪಟ್ಟರು. 12 ಅಡಿ ಮೋಲ್ಡು ಯಾರು ಹಾಕಲ್ಲ, ನಮ್ಮ ಹೆಸ್ರು ಬೇಡ ಅಂದರು. ಆದರೆ ಇಲ್ಲ ರೀ, ಹೇಳೋರೆ ನಮ್ಮ ವಾಸು ಸರ್ ಹೇಳೋರೆ ಹಾಕ್ಲೇಬೇಕು ಅಂತ ಹಾಕಿದಾಗ ಈಗ ನಮಗೆ ಒಂದು ಅರಮನೆ ಥರ ಫೀಲ್ ಬರುತ್ತೆ. ಆ ಥರ ಅಂದರೆ ಏನು ಗೊತ್ತಾ, ಮನೇಲಿದ್ದಾಗ ನಾವು ರಿಚ್ ಪೀಪಲ್ಸು, ನಾವು ಸ್ವಲ್ಪ ಸ್ಟ್ಯಾಂಡ್ ಒಂದು ಫೀಲ್ ಬರುತ್ತೆ. ಅವ್ರು ನಿನ್ಗಾಗ್ಲಿ ನಮ್ಮ ಮಕ್ಳಿಗಾಗ್ಲಿ. ಇಲ್ಲಾಂದ್ರೆ ಎಲ್ಲೋ ಒಂದು ಹಂದಿಗೂಡಲ್ಲಿ ಇದ್ದೀವಿ, ಗುಡಿಸಲು ಕಟ್ಕೊಂಡಿದ್ದೀವಿ, ಅರ್ಥ ಆಯ್ತಾ? ಫೀಲ್ ಬರೋದಿಲ್ಲ. ಅದಕ್ಕೆ ನಾನು ಹೈಟ್ ಬೇಕು ಅಂತ ಫೀಲ್ ನಮ್ಗೆ ಬಂದಿದೆ ಸರ್. ಬಂದಿದೆ, ನಮಗೆ ಖುಷಿ ಇದೆ. ಒಟ್ಟಿನಲ್ಲಿ ಖುಷಿ ಇದೆ, ತುಂಬಾ ಖುಷಿ ಆಗಿದೆ. ತುಂಬಾ ಖುಷಿ. ಒಂದ್ಸರಿ ಮನೆ ನೋಡೋಣ ಬನ್ನಿ. ಇದು ಮೇನ್ ಡೋರ್ ಅಲ್ವಾ? ಮೇನ್ ಡೋರ್ ಸರ್ ಇದು. ಚೆನ್ನಾಗಿದೆ ಪಕ್ಕ. ನೋಡಿ ಈಸ್ಟ್ ಒಂದು ಡೋರು, ನಾರ್ತ್ ಒಂದು ಡೋರ್ ಎರಡು ಕೊಟ್ಟಿದ್ದೀವಿ. ನಾರ್ತ್ಗೆ ಆಪೋಸಿಟ್ ಇನ್ನೊಂದು ಡೋರ್ ಇಲ್ವಾ? ಇಲ್ಲೊಂದು ಡೋರ್. ನಾರ್ತ್ ಆಪೋಸಿಟ್ ಇದೊಂದು ಡೋರು, ಅದ್ರ ಆಪೋಸಿಟ್ ಕಿಟಕಿ. ಸೊ ಈಗ ಫುಲ್ ಇದು ಆಪೋಸಿಟ್ ಬರುತ್ತೆ. ಓಕೆನಾ? ಫುಲ್ ಅದು. ಹಾಂ ಓಕೆ. ಇದು ಫುಲ್ ಆಪೋಸಿಟ್, ಸ್ಟ್ರೈಟ್ ಟು ಸ್ಟ್ರೈಟ್. ಬಾ ನಾನು ತೋರಿಸ್ತಾ ಇದ್ದೆ, ನಾನು ಹೇಳ್ತೀನಿ ಆಯಿತಾ? ಇದು ಉತ್ತರ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ನೋಡಿ ವೆಂಟಿಲೇಟರ್ಸ್ ಹೆಂಗೆ ಕೊಟ್ಟಿದ್ದಾರೆ. ಫುಲ್ ಅದ್ಭುತವಾಗಿ ವೆಂಟಿಲೇಟರ್ ಕೊಟ್ಟಿದ್ದಾರೆ. ಯಾಕೆಂದರೆ ನಾಳೆ ಬೆಳಗ್ಗೆ ಅಕಸ್ಮಾತ್ ಈ ಕಡೆ ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಬಿಟ್ರೆ 3 ಫ್ಲೋರು, ಈ ಕಡೆ ಗಾಳಿ ಬೆಳಕು ಬರೋದಿಲ್ಲ. ಅದರಿಂದ ಉತ್ತರ ಚೆನ್ನಾಗಿ ಓಪನ್ ಇರಲಿ ಅಂದ ತಕ್ಷಣ ನಮ್ಮ ಹುಡುಗ ದುಡ್ಡು ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಓಪನ್ ಮಾಡ್ಬಿಟ್ಟವನೆ. ಹೌದಾ? ಹೌದು ಸರ್, ನೀವು ಏನು ಹೇಳಿದಿರೋ ಅದು ಮಾಡಿದ್ದೀವಿ ಸರ್. ಅದೇ ಚೆನ್ನಾಗಿದೆ, ಚೆನ್ನಾಗಿದೆ. ಲಿಂಟ್ಲೆಲ್ಲ ಕರೆಕ್ಟಾಗಿ ಹಾಕಿದ್ಯಾ? ಇದು ಪಕ್ಕ ಬಂದಿದೆ. ಹಾಂ, ಇಷ್ಟು ದೊಡ್ಡ ಇದು ಬೇಕಾಗಿತ್ತಿಲ್ಲ, ಚಿಕ್ಕದು ಮಾಡಿದ್ರೆ ಚೆನ್ನಾಗಿರೋದು. ಆದ್ರೆ ಮಾಡಿದ್ವಿ. ಓಕೆ, ವೆರಿ ಗುಡ್. ಓಕೆ. ಆಮೇಲೆ ನಿಮ್ಗೆ ಹಳ್ಳಿ ಕಡೆ ಹೋದ್ರೆ ಇದು ಉಳಮನೆ ಅಂದ್ಬಿಡ್ತಾರೆ. ದೇವ್ರ ಮನೆ ಇದೆ, ಚಿಕ್ಕದಾಗಿ ಸಿಂಪಲ್ ಆಗಿ ಚೆನ್ನಾಗಿದೆ. ಓಕೆ. ಇಲ್ಲಿ ಅಡುಗೆ ಮನೆ. ಅಡುಗೆ ದಕ್ಷಿಣಕ್ಕೆ ಕೊಂಡವರು ನೋಡಿ. ಇಲ್ಲಿ ಅಲ್ಲಿ ಉತ್ತರ ಕೊಂಡವ್ರು ಆಪೋಸಿಟ್ ನೋಡಿ. ಮೇನ್ ಡೋರ್ ಬಂದು ನಿಧಾನ. ಮೇನ್ ಡೋರ್ ಉತ್ತರ, ಮೇನ್ ಡೋರ್ ಉತ್ತರ, ಅದಕ್ಕೆ ಆಪೋಸಿಟ್ಟು ದಕ್ಷಿಣ. ಅಲ್ಲಿ ಪೂರ್ವ, ಅಲ್ಲಿ ಪಶ್ಚಿಮ. 4 ಡೋರು ಈ ಮನೆ ಕೊಟ್ಟಿದ್ದೀನಿ. ಈ ಮನೆಯಲ್ಲಿ ನಮ್ಮ ಹುಡುಗನಿಗೆ ಇಲ್ಲಿ ಚೆನ್ನಾಗಿ ಆಗಬೇಕು, ಚೆನ್ನಾಗಿ. ಯಾಕೆಂದ್ರೆ ಸಿವಿಲ್ ಇಂಜಿನಿಯರ್ ಇವರು, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಇವರ ತಂಗಿರಾಗಲಿ, ಇವ್ರ ಫ್ಯಾಮಿಲಿ ಆಗಲಿ, ಇವ್ರ ಫ್ಯಾಮಿಲಿ ನೋಡಿ ನನಗೆ ತುಂಬ 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 ಬೇಜಾರಾಗೋಯ್ತು. ಅಷ್ಟು ಅಂದರೆ ಪರಿಸ್ಥಿತಿಗಳು ಚೆನ್ನಾಗಿಲ್ಲ. ಸೊ ಅವ್ರಿಗೊಂದು ಒಳ್ಳೆ ಮನೆ ಬೇಕು. ಅವ್ರು ನನಗೆ ದುಡ್ಡು ಕೊಡಲಿ ಬಿಡಲಿ, ಒಳ್ಳೆ ಮನೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಆಫೀಸ್ ಕರೆದು ಪ್ಲಾನ್ ಹಾಕ್ಕೊಟ್ಟೆ. ನಾನು ಬಂದಿಲ್ಲ, ಚೆನ್ನಾಗಿ ಕಟ್ಬಿಟ್ಟವನ. ಇಲ್ಲ, ನೀವು ಗುರುಗಳ ವಾಸ ಸರ್ ಹೆಂಗ್ ಹೇಳಿದ್ರು ಆ ತರಾನೇ ಪ್ಲಾನ್ ಮಾಡಿ, ನಂದು ಅವ್ರ ಏನೇನು ವಿಡಿಯೋಸ್ ಎಲ್ಲ ನೋಡಿ ಅವ್ರು ಏನ್ ಹೇಳಿದ್ರು ಚಾಚು ತಪ್ಪದೆ 1 ಇಂಚು ಏನೇ ನಂದು ಕರೆಕ್ಷನ್ ಏನೋ ಗೊತ್ತಾಗ್ಲಿಲ್ಲ ಅಂದ್ರು ಫೋನ್ ಮಾಡಿ ಕೇಳಿ ನಾನು ಮಾಡ್ಸಿದ್ದೀನಿ. ತುಂಬಾ ಕಷ್ಟದಲ್ಲಿದ್ದೋ ಈ ಮನೆ ಸ್ಟಾರ್ಟ್ ಆದ್ಮೇಲೆ ನಮ್ಗೆ ಏನೋ ಒಂಥರ ಇಂಪ್ರೂವ್ಮೆಂಟ್ ಎಲ್ಲಾ ರೀತಿಯಿಂದ. ಮನೆ ಆದಾಗ ನಿನ್ ಸೈಜ್ ಬೇರೆ, ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಮನುಷ್ಯನೇ ಚೇಂಜ್ ಆಗ್ಬಿಟ್ಟವನೆ ಅಲ್ವಾ? ನಾನೇ ದಪ್ಪ ಆಗ್ಬಿಟ್ಟಿದೆ ಸುಖ. ಅದು ಇರ್ಲಿ, ಚೆನ್ನಾಗಿರ್ಲಿ, ನೀನ್ ಚೆನ್ನಾಗಿರ್ಬೇಕು. ನೀನ್ ಚೆನ್ನಾಗಿದ್ರೆ ಇನ್ನೊಬ್ಬರಿಗೆ ಅಂದ್ರೆ ಈ ತರ ಇನ್ನೊಬ್ಬರಿಗೆ ಹೇಳಿ ಮಾಡಿಸ್ತೀಯ. ಮನೆ ಮಾಡ್ಕೊಳ್ಳಿ, ಮನೆ ಮಾಡ್ತಾ ಇದೀರಾ, ದುಡ್ಡು ಖರ್ಚು ಮಾಡ್ತೀರಾ. ಈಗ ಖರ್ಚು ಮಾಡೋ ದುಡ್ಡು ಅದೇ ದುಡ್ಡು, ಅದೇ ಕಾಸು, ಅದೇ ಸಿಮೆಂಟ್. ಇನ್ನು 2 ವರ್ಷ ಜಾಸ್ತಿ ಆಗುತ್ತೆ ಅಷ್ಟೇ ಸರ್. ಆದ್ರೆ ಆ ಫೀಲ್ ಬೇರೆ ಬರುತ್ತೆ. ಫೀಲ್ ಬೇರೆ ಬರುತ್ತೆ. ಅದೆಲ್ಲರೂ ಅಂತ ಅಯ್ಯೋ ಇದೇನೋ ಚೌಟ್ರಿ ಇದ್ದಂಗಿದೆ ಅನ್ಕೊಂತಾರೆ ಸರ್. ನಮ್ಮ ಇವರೇ ಹೇಳಿದ್ರು, ಮೇಸ್ತ್ರಿನೇ ಹೇಳಿದ್ರು, ಎಲ್ಲ ಇವರು ಶೆಡ್ ಕಟ್ತಾರೆ, ಇದು ಫ್ಯಾಕ್ಟರಿಗಳು ಕಟ್ತಾರೆ, 12 ಅಡಿ ನಿಮ್ಗೆ ಯಾಕ್ರಿ ಅಂತ. ಇಲ್ಲಪ್ಪ, ನಮ್ಗೆ ಹೇಳಿದಾರೆ ವಾಸು ಸರ್, ದಯವಿಟ್ಟು ಏನನ್ನೇ ಹೇಳ್ಬೇಕು. ರೇಷ್ಮೆ ಹುಳ ಹೈಟ್ ಇದ್ರೇನೆ ಬದುಕೋದು, ಇಲ್ಲ ಅಂದ್ರೆ ಬದುಕಲ್ಲ. ಅಷ್ಟು ನಾವು ಸೂಕ್ಷ್ಮ ಜೀವಿಗಳು. ನಾವು ಹೈಟ್ ಚೆನ್ನಾಗಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ, ನಾವು ಚೆನ್ನಾಗಿ ಬದುಕ್ತೀವಿ. ಇಷ್ಟೇ ಗೊತ್ತಿರೋದು ಜನಕ್ಕೆ, ಬೇರೆ ಏನು ಬೇಡ. ರೇಷ್ಮೆ ಹುಳ 12 ಅಡಿ 14 ಅಡಿ ಇರುತ್ತೆ, ಬೆಳೆ 100% ಬೆಳೆ ಬರುತ್ತೆ. 8 ಅಡಿಯಲ್ಲಿ ರೇಷ್ಮೆ ಮೇಯಿಸ್ರಿ, ಅರ್ಧ ಬೆಳೆ ಬರುತ್ತೆ ಅಷ್ಟೇ. ಇದನ್ನ ಕಲ್ತ್ರೆ ಸಾಕು. ಹೈಟ್ ಯಾಕೆ ಬಡ್ಕೊಂಡ್ ಸಾಯ್ತೀರಾ? ರೇಷ್ಮೆ ಹುಳ ಬದುಕ್ತೀವಿ, ನಾವು ಬದುಕ್ಬೇಕು. ಅರ್ಥ ಆಯ್ತಾ? ಅದೇ. ಬಟ್ ಏನಿಲ್ಲ ಸರ್, ಎಷ್ಟ ಏನಾಗಲ್ಲ, ಇನ್ನೊಂದು 50,000 ರೂಪಾಯಿ ಅಷ್ಟೇ ಆಗುತ್ತೆ, ಅಷ್ಟೇ. ಏನಿಲ್ಲ ಸರ್. ಇದು ನೀವು ಆಕ್ಚುಲಿ ದೊಡ್ಡದು ಹಾಲ್ ಮಾಡಿದ್ದೀರಲ್ಲ, ಅದಕ್ಕೆ ಇಲ್ಲೊಂದು ಗೋಡೆ ಕಟ್ಬಿಡಪ್ಪ ಸೆಲ್ಫ್ ಅಂದಿರಾ. ನಾನು ಇದೇ ಹಾಕ್ಸ್ಬಿಟ್ಟೆ, ಒಂದು ಹಾಲ್ಗೆ
ಡೈನಿಂಗ್ ಹಾಲ್ ತರ ಮಾಡ್ಬೋದು. ಡೈನಿಂಗ್ ಹಾಲ್ ಪರವಾಗಿ ಮಾಡ್ಬೋದು. ಮಾಡ್ಬೋದು ಬಾ ತೊಂದ್ರೆ ಇಲ್ಲ. ಇದು ಈ ಕಡೆ ಬೆಡ್ರೂಮು. ಈ ಕಡೆ ಬೆಡ್ರೂಮ್. ಇದು ಬೆಡ್ರೂಮಾ? ಹಾಂ ಸರ್. ಬಾ ಒಳಗಡೆ ಬಾ, ಒಳಗಡೆ ಬಾ. ಅಷ್ಟು ಸರ್ ಇದು ಫಸ್ಟ್ ಕ್ಲಾಸ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ನೋಡಿ ಅರ್ಧ 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 ಬಿಲ್ಡಿಂಗ್ ಇದರಿಂದ ಈ ಕಡೆ ಆಗಿದೆ. ಇದು ಇದು ಸ್ವಲ್ಪ ಲೆಂತ್ ಕಮ್ಮಿ ಇದೆ. ಇದು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಇದು ಹೌದು ಸರ್, ಯಾಕಂದ್ರೆ ಇದು ಜಾಸ್ತಿ ಲೆಂತ್ ಇದೆ, ಇದು ವಿಡ್ತ್ ಕಡಿಮೆ ಇದೆ. ಸರಿ ಸರ್. ಕಡಿಮೆ ಇರೋದ್ರಿಂದ ಏನಾದ್ರು ವಿಂಡೋ ಒಂಚೂರು ಕಮ್ಮಿ ಮಾಡ್ಕೊಂಡ್ರೆ ಬೆಟರ್. ಯಾಕಂದ್ರೆ ಸೌತ್ ವೆಸ್ಟ್ 5 ಅಡಿ ಇದೆ, ಅದು 4 ಅಡಿ ಮಾಡಿಸ್ಬಿಡ್ತೀವಿ. ಹಾ, ಒಂದಡಿ ಕಮ್ಮಿ ಮಾಡಿ, ಯಾಕಂದ್ರೆ ಲೆಂತ್ ಕಡಿಮೆ ಇರೋದ್ರಿಂದ. ಸರಿ ಸರ್. ಅದು ಕರೆಕ್ಟ್ ಸರಿ ಹೋಯ್ತು. ಸರಿ ಸರ್. ಅದು ಕರೆಕ್ಟ್ ಜಾಸ್ತಿ ಸಿಕ್ಕಿದೆ ಅದು. ಸರಿ ಸರ್. ಇನ್ನು ನಿನಗೇನಾಯ್ತು ಆಲ್ಮೋಸ್ಟ್ 50% ಹತ್ರಕ್ಕೆ ಬಂದ್ಬಿಡ್ತು. ಸರಿ ಸರ್. 50% ಬರುತ್ತೆ. ಅದರಿಂದ ಸ್ವಲ್ಪ ಒಂದು ಆ ಕಡೆ ಮಾಡಿಸ್ತೀವಿ. ಒಂದಡಿ ಕ್ಲೋಸ್ ಮಾಡ್ಕೊ. ಸರಿ ಸರ್, ಮಾಡಿಸ್ತೀವಿ. ಕ್ಲೋಸ್ ಮಾಡ್ಕೊ, ಕರೆಕ್ಟ್ ಆಗಿದೆ. ಸರಿ ಸರ್. ಸೌತ್ ವೆಸ್ಟ್ ಎಲ್ಲ ಇದೆ, ಇದು ಹೈಟ್ ಇದೆ. ಸೊ ಇದು ಅದ್ಭುತವಾದ ಮನೆ, ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ. ನನಗಂತೂ ಫುಲ್ ಖುಷಿ ಆಯ್ತು, ನಿನಗೆಲ್ಲ ನನಗೆ ಖುಷಿ ಆಯ್ತು. ಎಲ್ಲ ನಿಮ್ಮ ಆಶೀರ್ವಾದ ಸರ್. ದೇವರ ಆಶೀರ್ವಾದ. ಇನ್ನು ಒಳ್ಳೇದಾಗ್ಲಿ. ಏನದ ಕಾಂಪೌಂಡ್ ಒಂದು ಹುಷಾರಾಗಿ ಪಶ್ಚಿಮ ದಕ್ಷಿಣ ಭದ್ರವಾಗಿ ಇಟ್ಕೋ ಯಾವಾಗ. ಸರಿ ಸರ್. ಅದನ್ನ ನೀನು ಬಿಟ್ಟೆ ಬಿದ್ದೆ ಜಾರಿ. ಸರಿ ಸರ್, ಆಯ್ತು. ಅವೆರಡನ್ನೂ ಸರಿ ಮಾಡ್ಕೊ. ಸರಿ. ನಿಧಾನಕ್ಕೆ ಫ್ರಂಟಿಗೂ ಬೇಡ, ಫ್ರಂಟಿಗೆ ಕಾಂಪೌಂಡ್ ಹಾಕ್ಬೇಡ, ಗ್ರಿಲ್ಲಲ್ಲೇ ಸೆಟ್ ಮಾಡ. ಗ್ರಿಲ್ಲಲ್ಲೇ ಮಾಮೂಲಿ ಗ್ರಿಲ್ಲಲ್ಲಿ ಮಾಡೋಣ. ಅಲ್ಲಿ ತಗೊಂಬಂದು ಅಲ್ಲಿ ಬಿಟ್ಬಿಡು ಸಾಕು. ಸರಿ ಸರ್. ಇದು ಆಲ್ರೆಡಿ ಅವ್ರು ಹಾಕಿರೋದ್ರಿಂದ ಇದೆ. ಆದ್ರೆ ನಾವು ನೆಕ್ಸ್ಟ್ ನಿಧಾನಕ್ಕೆ ಒಂದು 4 ಇಂಚ್ 4 ಇಂಚ್ ಕೊಡ್ತಾರೆ ಸಪ್ರೇಟ್ ನಾವು ಹಾಕೊಂಬಿಡ. ಸರಿ ಸರ್. ಇದೇನು ಬೇಕಾಗಿಲ್ಲ. ಇದು ನಮಗೆ ಪಶ್ಚಿಮ ದಕ್ಷಿಣ ಬೇಕು, ನೋಡೋಣ ಆಮೇಲೆ. ಸರಿ ಸರ್. ಓಕೆ, ಸರಿ ಸರ್. ತುಂಬಾ ಚೆನ್ನಾಗಿದೆ. ವೆರಿ ಗುಡ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಏನಿಲ್ಲ, ಏನೇ ಒಂದು ಸಲಹೆ ಬೇಕಾದ್ರೂ ಒಬ್ರು ಗುರು ಅಂತ ಇರಬೇಕು. ನಾವೇನೇ ಕೆಲಸ ಮಾಡಕ್ ಹೋದ್ರು ಗುರುಗೆ ಒಳ್ಳೆ ಸ್ಥಾನದಲ್ಲಿ ನಮ್ಮ ವಾಸು ಸರ್ ಇದ್ದಾರೆ. ದಯವಿಟ್ಟು ಅವ್ರ ಹತ್ರ ಈಗ ನಾವು ಅಷ್ಟೇ ಒಂದು 20 ಲಕ್ಷ 30 ಲಕ್ಷ ಕಟ್ಟಿ ಮನೆ ಎಲ್ಲ ಇದು ಮಾಡಿದ್ವಿ. ನಾವು ಏನೋ ಒಂದಿಷ್ಟು ಗುರು ದಕ್ಷಿಣೆ ಅಂತ ಕೊಟ್ಟು ಗುರುಗಳ ಹತ್ರ ತಗೋಬೇಕು ಎಲ್ಲ ಸಲಹೆಗಳನ್ನಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಅಷ್ಟೇ. ನಾನು ಯಾವ ಗುರುನಲ್ಲ, ನಾನು ಕಷ್ಟಪಟ್ಟು ಕಲ್ತಿರೋದು, ವಾಸ್ತು ಕಲ್ತಿ ನಾನು ಮನೆ ಮಾಡ್ಕೊಂಡು ಚೆನ್ನಾಗಿದ್ದೀನಿ. ನಿಮ್ಗೆಲ್ಲರಿಗೂ ಮನೆ ಮಾಡ್ಕೊಡ್ಬೇಕು ಅಂತ ಉದ್ದೇಶ. ಎಲ್ಲರೂ ಮಾರ್ಗದರ್ಶನ ಕೊಡ್ತಿರಲ್ಲ ಸರ್, ಮಾರ್ಗದರ್ಶನ ಕೊಡೋರೇ ಗುರುಗಳು ಅಷ್ಟೇ. ಎಲ್ಲರೂ ವಾಸ್ತು ರೆಡಿ ಮಾಡ್ಕೊಡಿ ಅಷ್ಟೇ. ನೆಮ್ಮದಿಯಾಗಿರಿ. ಜೀವನದಲ್ಲಿ ಏನು ಇಲ್ಲ, ನೆಮ್ಮದಿಯಾಗಿರೋದೇ ಮೇನು. ದುಡ್ಡು ಇರ್ತದೆ ಹೋಗ್ತದೆ. ಜೀವನದಲ್ಲಿ ಇವತ್ತಿನ ಪ್ರಪಂಚದಲ್ಲಿ ನೆಮ್ಮದಿ ಮುಖ್ಯ. ಒಳ್ಳೆ ಮನೇಲಿದ್ರೆ ನೆಮ್ಮದಿ ಇರ್ತದೆ. ಥ್ಯಾಂಕ್ ಯು. ಧನ್ಯವಾದ.